ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಟ್ಯಾಗೆ ಕಾಣಿಸ್ತಾ ಇದೆ, ಕೋಡಿಹಳ್ಳಿ ಕ್ಷೇತ್ರಕ್ಕೆ ನಾವಿವತ್ತು ಭೇಟಿ ಕೊಟ್ಟಿದ್ವಿ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಇವತ್ತು ಮಂಗಳವಾರ ಪೂಜೆ ಮಾಡಿಸೋಣ ಅಂತ ಫಸ್ಟ್ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅಂಗಡಿಗೆ ಹೋಗಿ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡ್ತಾ ಇದ್ದೀರಾ, ಇಲ್ಲಿ ಗ್ರೀನು, ಯೆಲ್ಲೋ ಹಾಗೆ ರೆಡ್ಡು ಎಲ್ಲನೂ ಕೂಡ ತೋರಿಸಿದ್ರು. ನಮಗೆ ಯಾಕೋ ಗ್ರೀನು ಬಾರ್ಡರು ಅದು ಕೂಡ ಇಷ್ಟ ಆಗಲಿಲ್ಲ, ಹಾಗಾಗಿ ಕೊನೆಗೆ ರೆಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ರೆಡ್ಡು ಮತ್ತು ಗ್ರೀನು ಎರಡರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು, ಅಮ್ಮನಿಗೆ ಒಪ್ಪುತ್ತೆ, ಹೆಣ್ದೇವ್ರಲ್ವ ಒಪ್ಪುತ್ತೆ. ಹಾಗೆ ತದನಂತರದಲ್ಲಿ ಬಳೆಯನ್ನು ತೊಗೊಳೋದಕ್ಕೆ ಹೋದ್ವಿ. ಅಲ್ಲಿ ಅರಿಶಿನ, ಕುಂಕುಮ, ಬಳೆ, ಮುತ್ತೈದೆ ವಸ್ತುಗಳು ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡ್ವಿ. ತದನಂತರದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ ಬಾಳೆಹಣ್ಣನ್ನು ಖರೀದಿ ಮಾಡಿದ್ವಿ. ಅಲ್ಲೂ ಕೂಡ ಬಾಳೆಹಣ್ಣು ತೊಗೊಂಡು ನೋಡಿ ಹೋಗ್ತಾ ಇದ್ವಿ. ಹೋಗುವಂಥ ದಾರಿಯಲ್ಲಿ ಶೂಟ್ ಮಾಡಿದ್ದೆ ಇದು. ನಾನು ನಮ್ಮ ಬ್ರದರ್ ಜೊತೆ ಹೋಗಿರೋದು. ಇದು ಹೊರಗಡೆ ಇರ್ತಕ್ಕಂತಹ ಹೊರನೋಟ. ಕೆಲವರು ಒಳಗಡೆ ಹೋಗದೇ ಇರ್ತಕ್ಕಂಥ ಒಂದು ಪದ್ಧತಿನೂ ಕೂಡ ಅಲ್ಲಿದೆ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದರೆ ಹಿಂದಿಂದನೂ ಕೂಡ ನಡೆಸ್ಕೊಂಬಂದಿರ್ತಕ್ಕಂಥ ಪದ್ಧತಿಗಳವುಗಳು. ಸೊ ನಾವೇನು ಮಾಡಿದ್ವಿ, ಹೊರಗಡೆಯಿಂದ ಶೂಟ್ ಮಾಡಿದ್ವಿ. ತದನಂತರದಲ್ಲಿ ಮನೆ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗಿ ಫಸ್ಟು ಅಮ್ಮನ ದರ್ಶನ ಮಾಡಿಕೊಂಡು ಗಂಟೆ ಬಾರಿಸಿ ನೋಡಿ, ಮೊದಲನೇ ಬಾರಿಗೆ ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಯಾರ್ಯಾರು ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಬೇಕು ಅಂತಿದ್ದೀರಾ, ಎಲ್ಲರೂ ಕೂಡ ಇದ್ರ ಮೂಲಕನೇ ತೊಗೊಳ್ತಾ ಹೋಗಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ಇದು ಆಲ್ರೆಡಿ ಮಂಗಳಾರತಿ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾನು ಶೂಟ್ ಮಾಡಿರೋದು. ತದನಂತರದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಫಸ್ಟ್ ದೇವ್ರನ್ನ ತೋರಿಸ್ತಾ ಇದ್ದೀನಿ, ಆಮೇಲೆ ಜನ ಆಗಿಬಿಡ್ತಾರೆ ಕಾಣಿಸೋದಿಲ್ಲ ಅಂತ ಮೊದಲಿಗೆ ಶೂಟ್ ಮಾಡಿದೆ. ನೋಡಿ ಇಲ್ಲಿ ಮುತ್ತೈದೆ ವಸ್ತುಗಳನ್ನೆಲ್ಲ ಒಂದು ತಟ್ಟೆ ಒಳಗೆ ಇಟ್ಟಿದ್ದೀನಿ. ಹೂವಿನ ಹಾರ, ಬಾಳೆಹಣ್ಣು, ಸೀರೆ, ಬಳೆ, ಕುಂಕುಮ, ಅರಿಶಿನ, ಸೊ ಹಾಗೆ ಎಲೆ ಅಡಿಕೆ ಎಲ್ಲವನ್ನು ಕೊಟ್ಟು ನೆಮ್ಮದಿಯಿಂದ ಪೂಜೆ ಮಾಡಿಸ್ಕೊಂಡ್ವಿ. ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಮಗೆ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ನೆಮ್ಮದಿ ಎಲ್ಲೂ ಕೂಡ ಸಿಗೋದಿಲ್ಲ. ನೋಡಿ ಅಮ್ಮನ ದರ್ಶನ ಹೀಗಿತ್ತು. ಸೊ ಪ್ಲೀಸ್ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.